ನಮಸ್ಕಾರ. ಬುಡುಬುಡಿಕೆ ಮೀನು ಟೆಟ್ರೋಡೊಟಾಕ್ಸಿನ್ ಎನ್ನುವ ವಿಷಗಳ ವಿಷ. ಮನುಷ್ಯನಿಗೆ ಅತ್ಯಂತ ಅಪಾಯಕಾರಿಯಾದ ವಿಷ ಅಥವಾ ರಾಸಾಯನಿಕ ಯಾವುದಂದ್ರೆ ನಮಗೆ ಸಾಮಾನ್ಯವಾಗಿ ಸೈನೈಡು ಅಥವಾ ಕಾಳಿಂಗ ಹಾವಿನ ವಿಷ ನೆನಪಿಗೆ ಬರ್ತೈತೆ. ಸೈನೈಡ್ಗಿಂತ ಸುಮಾರು 1500 ಪಟ್ಟು ಹೆಚ್ಚು ಪ್ರಬಲವಾದ ವಿಷ ನಿಸರ್ಗದಲ್ಲಿದೆ. ಇದನ್ನು ಟೆಟ್ರೋಡೊಟಾಕ್ಸಿನ್ ಅಂತ ಕರೀತಾರೆ. ಈ ವಿಷ ಸಾಮಾನ್ಯವಾಗಿ ಟೆಟ್ರಾಡೊಂಟಾನಿಡೆ ಅಂತಕ್ಕಂಥ ಕುಟುಂಬಕ್ಕೆ ಸೇರಿದ ಪಫರ್ ಮೀನು ಅಥವಾ ಬುಡುಬುಡಿಕೆ ಮೀನುಗಳಲ್ಲಿ ಕಂಡುಬರ್ತದೆ. ಟೆಟ್ರೋಡೋಟಿಡೆ ಕುಟುಂಬಕ್ಕೆ ಸೇರಿದ ಮೀನುಗಳು ಅಪಾಯದ ಸಂದರ್ಭಗಳಲ್ಲಿ ತಮ್ಮ ದೇಹವನ್ನು ಗಾಳಿಯಿಂದ ಅಥವಾ ನೀರಿನಿಂದ ತುಂಬಿಸಿಕೊಂಡು ಗುಡಾಣದಂತೆ ಉಬ್ತವೆ. ಜಪಾನ್ನಲ್ಲಿ ಈ ಮೀನುಗಳಿಂದ ತಯಾರಿಸಿರುವ ಪ್ರಸಿದ್ಧ ಆಹಾರವನ್ನು ಫುಗು ಅಂತ ಕರೀತಾರೆ. ಇದನ್ನು ತಯಾರಿಸೋದಕ್ಕೆ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ವಿಶೇಷ ತರಬೇತಿಯ ಅಗತ್ಯ ಐತೆ. ಯಾಕಂದರೆ ಅಲ್ಪ ಪ್ರಮಾಣದ ವಿಷ ಕೂಡ, ಈ ಮೀನಲ್ಲಿರ್ತಕ್ಕಂಥ ಅಲ್ಪ ಪ್ರಮಾಣದ ವಿಷ ಕೂಡ ಜೀವದ ಅಪಾಯಕ್ಕೆ ಕಾರಣ ಆಗ್ಬೋದು. ಜಪಾನ್ನಲ್ಲಿ ಮೀನನ್ನು ಅಡುಗೆ ಮಾಡೋದಕ್ಕೆ ಕನಿಷ್ಠ 2-3 ವರ್ಷಗಳ ವಿಶೇಷ ತರಬೇತಿ ಪಡೆದ ಶೆಫ್ಗಳಿಗೆ ಅಂದರೆ ಅಡುಗೆದಾರರಿಗೆ ಮಾತ್ರ ಅನುಮತಿ ಇರ್ತದೆ. ಅವರು ಮೀನಿನ ವಿಷಕಾರಿ ಭಾಗಗಳನ್ನ ಅಂದರೆ ಯಕೃತ್ತು, ಕಣ್ಣು ಮತ್ತು ರಕ್ತವನ್ನು ಅತ್ಯಂತ ಜಾಗರೂಕತೆಯಿಂದ ಬೇರ್ಪಡಿಸ್ತಾರೆ. ಕೆಲವು ಫುಗು ಆಹಾರದ ಪ್ರಿಯರು ಮೀನಿನ ಮಾಂಸದಲ್ಲಿ ಅಲ್ಪ ಪ್ರಮಾಣದ ವಿಷ ಇರಬೇಕು ಅಂತ ಬಯಸ್ತಾರೆ. ಅದು ತಿಂದಾಗ ತುಟಿಗಳಲ್ಲಿ ಸ್ವಲ್ಪ ಜುಮ್ಜುಮ್ಕೆ ಉಂಟಾಗುತ್ತೆ. ಇದನ್ನು ಅವರು ಆನಂದಿಸ್ತಾರೆ. ಆದರೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಜೀವಾಪಾಯ, ಪ್ರಾಣಾಪಾಯ ಖಚಿತ. ಭಾರತದಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ತೀರಗಳಲ್ಲಿ ಪಫರ್ ಮೀನುಗಳು ಕಂಡುಬರ್ತವೆ. ಕರ್ನಾಟಕದ ಕರಾವಳಿ ಭಾಗಗಳಲ್ಲಿ, ಮಂಗಳೂರು, ಉಡುಪಿಗಳಲ್ಲಿ ಇವುಗಳನ್ನ ಪುಕ್ಕೆ ಮೀನು ಅಥವಾ ಬುಡುಬುಡಿಕೆ ಮೀನು ಅಂತ ಕರೀತಾರೆ. ಸಾಮಾನ್ಯವಾಗಿ ಜನ ಈ ಮೀನುಗಳನ್ನ ತಿನ್ನೋದಕ್ಕೆ ಬಳಸೋದಿಲ್ಲ. ಯಾಕಂದರೆ ಇವುಗಳನ್ನ ಸರಿಯಾಗಿ ಸ್ವಚ್ಛಗೊಳಿಸ್ತಕ್ಕಂಥ ಕಲೆ, ವಿಷ ಇಲ್ಲದೆ ತೆಗೆದು ತಿಂತಕ್ಕಂಥ ಕಲೆ ಎಲ್ಲರಿಗೂ ಗೊತ್ತಿರೋದಿಲ್ಲ. ಆಕಸ್ಮಿಕವಾಗಿ ಇವುಗಳನ್ನ ತಿಂದಾಗ ಅಥವಾ ಬೇರೆ ಮೀನುಗಳ ಜೊತೆಗೆ ಇವು ಬೆರೆತಾಗ ವಿಷಪೂರಿತ ಆಹಾರ ಸೇವನೆ ಮಾಡಿದಂಥ ಪ್ರಕರಣಗಳು ವರದಿಯಾಗ್ತವೆ. ಟೆಟ್ರೋಡೊಟಾಕ್ಸಿನ್ ವಿಷ ಪಫರ್ ಮೀನುಗಳ ಯಕೃತ್ತು ಅಂದರೆ ಲಿವರು, ಅಂಡಾಶಯ, ಓವರೀಸು ಮತ್ತು ಚರ್ಮದಲ್ಲಿ ಕಂಡುಬರ್ತದೆ. ಟೆಟ್ರೋಡೊಟಾಕ್ಸಿನ್ ಒಂದು ಸಂಕೀರ್ಣವಾದಂಥ ಸಾವಯವ ಸಂಯುಕ್ತ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡು. ಇದು ಅಮೈನೋ ಪೆರಿಹೈಡ್ರೋನಾಜೋಲಿನ್ ಗುಂಪಿಗೆ ಸೇರಿಕೊಳ್ಳುತ್ತೆ. ಇದು ನೀರಿನಲ್ಲಿ ಕರಗೋದಿಲ್ಲ ಮತ್ತು ಶಾಖಕ್ಕೆ ಅತಿ ಹೆಚ್ಚು ನಿರೋಧಕ ಶಕ್ತಿಯನ್ನು ಹೊಂದೈತೆ. ಅಂದರೆ ಇದನ್ನು ಕುದಿಸಿದ್ರೂ ಕೂಡ ಇದು ವಿಷಕಾರಿ ಗುಣಗಳನ್ನ ಕಳಗಕ್ಕೆ ಹೋಗೋದಿಲ್ಲ. ಇದರ ಅರ್ಥ ಏನಂದರೆ ಇದನ್ನು ಕುದಿಸಿದ್ರೂ ಕೂಡ ಇದರ ವಿಷಕಾರಕಿ ಗುಣಗಳು ಹೋಗೋದಿಲ್ಲ. ಸೋಜಿಗದ ಸಂಗತಿ ಅಂತ ಹೇಳಿದ್ರೆ ಟೆಟ್ರೋಡೊಟಾಕ್ಸಿನ್ ವಿಷವನ್ನು ಪಫರ್ ಮೀನು ಸ್ವಂತ ತನ್ನ ದೇಹದ ಒಳಗಡೆ ತಯಾರು ಮಾಡೋದಿಲ್ಲ. ಈ ವಿಷ ಮೀನಿನ ಹೊಟ್ಟೆಯಲ್ಲಿರ್ತಕ್ಕಂಥ ಕೆಲವು ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳಿಂದ ಅಂದರೆ ವೈಬ್ರಿಯೋ ಆಲಿಗೊನೋಲಾಕ್ಟಿಸ್ ಅಂತಕ್ಕಂಥ ಹಾಗೆಯೇ ಸೂಡೋ ಆಲ್ಟ್ರೋನೋಮಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾಗಳಿಂದ ಉತ್ಪತ್ತಿ ಆಗ್ತದೆ. ಮೀನುಗಳು ಸಮುದ್ರದ ತಳದಲ್ಲಿರುವ ಪಾಚಿ ಅಥವಾ ಸಣ್ಣ ಜೀವಿಗಳನ್ನ ತಿಂದಾಗ ಈ ಬ್ಯಾಕ್ಟೀರಿಯಾಗಳು ಮೀನುಗಳ ದೇಹವನ್ನು ಸೇರ್ತವೆ. ಪಫರ್ ಮೀನುಗಳನ್ನ ವಿಷಮುಕ್ತ ಪರಿಸರದಲ್ಲಿ ಬೆಳೆಸಿದಾಗ ವಿಷಕಾರಿಯಾದ ಆಹಾರ ನೀಡಿದರೆ ಅವುಗಳ ದೇಹದಲ್ಲಿ ಟೆಟ್ರೋಡೊಟಾಕ್ಸಿನ್ ಇರೋದಿಲ್ಲ. ಪಫರ್ ಮೀನುಗಳನ್ನ ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸದೆ, ಚೊಕಟಗೊಳಿಸದೆ, ಸಂಸ್ಕರಣೆ ಮಾಡದೆ ಸೇವಿಸಿದ್ದೆ ಆದರೆ ತಿಂದ 20 ನಿಮಿಷಗಳಿಂದ 3 ಗಂಟೆಗಳ ಒಳಗೆ ಸಾವು ಉಂಟಾಗುತ್ತೆ. ಆರಂಭಿಕ ಹಂತದಲ್ಲಿ ತುಟಿ ಮತ್ತು ನಾಲಿಗೆಯಲ್ಲಿ ಮರಗಟ್ಟುವಿಕೆ, ನಮ್ಮನೆಸ್ಸು ಹಾಗೂ ಜುಮುಗುಟ್ಟುವಿಕೆ ಪ್ರಾರಂಭ ಆಗುತ್ತೆ. ಎರಡನೇ ಹಂತದಲ್ಲಿ ತಲೆನೋವು, ವಾಂತಿ ಮತ್ತು ವಿಪರೀತ ಜಲ್ಲು ಸುರಿಸುವಿಕೆ ಪ್ರಾರಂಭ ಆಗುತ್ತೆ. ಮುಂದಿನದು ತೀವ್ರವಾದಂಥ ಹಂತ. ಈ ಹಂತದಲ್ಲಿ ಮಾತುಗಳು ತೊದಲಿ, ಸ್ನಾಯುಗಳಲ್ಲಿ ಪಾರ್ಶ್ವವಾಯು ಉಂಟಾಗಿ ಪ್ಯಾರಲೈಸಿಸ್ ಉಂಟಾಗಿ ರಕ್ತದ ಒತ್ತಡ ಕಡಿಮೆ ಆಗ್ತದೆ. ಕೊನೆಯ ಹಂತದಲ್ಲಿ ಉಸಿರಾಟದ ಸ್ನಾಯುಗಳು ಕೆಲಸ ಮಾಡೋದನ್ನು ನಿಲ್ಲಿಸ್ತವೆ. ಇದರಿಂದಾಗಿ ಉಸಿರುಗಟ್ಟಿ ಸಾವು ಉಂಟಾಗ್ತದೆ. ಟೆಟ್ರೋಡೊಟಾಕ್ಸಿನ್ ಕೇವಲ ಒಂದು ವಿಷ ಮಾತ್ರ ಅಲ್ಲ, ಅದು ನರಮಂಡಲದ ಮೇಲೆ ನೇರ ದಾಳಿ ಮಾಡತಕ್ಕಂಥ ಒಂದು ತಂತ್ರಜ್ಞಾನದಂತೆ ಕೆಲಸ ಮಾಡ್ತೈತೆ. ನಮ್ಮ ದೇಹದ ದರಗಳು ಸಂದೇಶಗಳನ್ನ ಕಳಿಸೋದಕ್ಕೆ ಸೋಡಿಯಂ ಅಯಾನುಗಳನ್ನ ಬಳಸ್ಕೊಳ್ತೇವೆ. ನರಕೋಶದ ಮೇಲೆ ಸಣ್ಣ ಗೇಟ್ಗಳಂತಹ ಸೋಡಿಯಂ ಚಾನಲ್ಗಳು, ಸೋಡಿಯಂ ವಾಹಿನಿಗಳು ಇರ್ತವೆ, ಕಾಲುವೆಗಳು ಇರ್ತವೆ. ಟೆಟ್ರೋಡೊಟಾಕ್ಸಿನ್ ಈ ಬಾಗಿಲುಗಳನ್ನು ಬಿಗಿಯಾಗಿ ಮುಚ್ಚಿಬಿಡ್ತವೆ. ಈ ಕಾಲುವೆಯ ಬಾಗಿಲುಗಳನ್ನ ಬಿಗಿಯಾಗಿ ಮುಚ್ಚಿಬಿಡ್ತವೆ. ಇದರಿಂದಾಗಿ ವಿದ್ಯುತ್ ಸಂಕೇತಗಳು ನರಗಳ ಮೂಲಕ ಸಾಕೋದು ನಿಂತೋಗುತ್ತೆ. ಸ್ನಾಯುಗಳಿಗೆ ಅಂದರೆ ಮಾಂಸಖಂಡಗಳಿಗೆ ಮೆದುಳಿನಿಂದ ಯಾವುದೇ ಸಂದೇಶ ಸಿಗದ ಕಾರಣ ಅವು ಕಾರ್ಯನಿರ್ವಹಿಸೋದನ್ನು ಕೆಲಸ ಮಾಡೋದನ್ನು ನಿಲ್ಲಿಸಿ ಪಾರ್ಶ್ವವಾಯು ಉಂಟಾಗುತ್ತೆ. ಈ ವಿಷದ ಅತ್ಯಂತ ಭಯಾನಕ ಅಂಶ ಅಂತ ಹೇಳಿದ್ರೆ ವ್ಯಕ್ತಿಯ ಇಡೀ ದೇಹ ಮರಗಟ್ಟಿದ್ರು ಕೂಡ ಮತ್ತು ಉಸಿರಾಡೋಕ್ಕೆ ಸಾಧ್ಯವಾಗದಿದ್ದರೂ ಕೂಡ ಅದ್ರ ಮೆದುಳು ಜಾಗೃತವಾಗಿರುತ್ತೆ. ಅಂದರೆ ಸುತ್ತಮುತ್ತ ನಡೀತಾ ಇರೋದು ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಆದರೆ ಪ್ರತಿಕ್ರಿಯೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ವಿಷಯಕ್ಕೆ ನಿರ್ದಿಷ್ಟ ಪ್ರತಿವಿಷ ಅಂದರೆ ಆ್ಯಂಟಿಡೋಟ್ ಇಲ್ಲ. ಆದ್ದರಿಂದ ಚಿಕಿತ್ಸೆ ಮುಖ್ಯವಾಗಿ ಬೆಂಬಲಾತ್ಮಕವಾಗಿರುತ್ತೆ. ತುರ್ತು ವೈದ್ಯಕೀಯ ನೆರವು ಮತ್ತು ವೆಂಟಿಲೇಟರ್ ನೆರವಿನಿಂದ ಉಸಿರಾಟ ಮತ್ತು ದೇಹದ ಪ್ರಮುಖ ಕ್ರಿಯೆಗಳ ಮೇಲ್ವಿಚಾರಣೆಗೆ ಅತ್ಯಗತ್ಯವಾಗಿ ಮಾಡಬೇಕಾಗುತ್ತೆ. ವಿಷದ ಪ್ರಮಾಣ ಕಡಿಮೆ ಇದ್ದರೆ ಮತ್ತು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಟ್ಟರೆ ವ್ಯಕ್ತಿ ಸಂಪೂರ್ಣ ಚೇತರಿಸಿಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಪಫರ್ ಮೀನುಗಳು ಮಾತ್ರ ಅಲ್ಲ, ಇನ್ನು ಕೆಲವು ಜೀವಿಗಳಲ್ಲಿ ಕೂಡ ಈ ಟೆಟ್ರೋಡೊಟಾಕ್ಸಿನ್ ಇರ್ತದೆ.
ಬ್ಲೂ ರಿಂಗ್ಸ್ ಆಕ್ಟೋಪಸ್ ಈ ವಿಷವನ್ನು ಕೂಡ ಹೊಂದೈತೆ. ಇದು ನೋಡೋದಕ್ಕೆ ಸಣ್ಣದಿದ್ರು ಕೂಡ ಇದರ ಒಂದು ಕಡಿತದಿಂದ 26 ವಯಸ್ಕ ಮನುಷ್ಯರು ಸಾಯಬಹುದು. ಕ್ಯಾಲಿಫೋರ್ನಿಯಾ ನ್ಯೂಟು ಹೆಸರಿನ ಒಂದು ರೀತಿಯ ಹಲ್ಲಿಯಂತೆ ಪ್ರಾಣಿ ಮತ್ತೆ ಮೂನ್ ಸ್ಕೇಲ್ ಕೂಡ ಈ ವಿಷವನ್ನು ಹೊಂದಿದ್ದಾವೆ. ಕೆಲವು ಜಾತಿಯ ಸಮುದ್ರದ ಶಂಖಗಳಲ್ಲೂ ಕೂಡ ಈ ವಿಷ ಇದೆ. ಹೈಟಿ ಅಂತ ದೇಶಗಳಲ್ಲಿ ಜಾಂಬಿ ಅಂದರೆ ಮಾಯಮಾಟ ಮಾಡ್ತಕ್ಕಂಥವರು ಈ ಟೆಟ್ರೋಡೊಟಾಕ್ಸಿನ್ ಪುಡಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ತಾರೆ ಅನ್ನುವ ನಂಬಿಕೆ ಇದೆ. ವ್ಯಕ್ತಿಯನ್ನು ತಾತ್ಕಾಲಿಕವಾಗಿ ಸತ್ತಂತೆ ಮಾಡೋದಕ್ಕೆ, ಉಸಿರಾಟ ಮತ್ತು ನಾಡಿ ಬಡಿತ ತಗ್ಸೋದಕ್ಕೆ ಅಲ್ಪ ಪ್ರಮಾಣದಲ್ಲಿ ಈ ವಿಷವನ್ನು ಕೊಡಲಾಗ್ತಿತ್ತು ಅಂತ ಕೂಡ ಕೆಲವು ವರದಿಗಳು ತಿಳಿಸ್ತವೆ. ಹೀಗೆ ನೈಸರ್ಗಿಕವಾಗಿ ಪ್ರಾಣಿಗಳಲ್ಲಿ ಹಲವು ಬಗೆಯ ಮನುಷ್ಯರಿಗೆ ಮಾರಣಾಂತಿಕವಾದಂಥ ವಿಷಗಳು ಸೇರಿಕೊಂಡಿದ್ದಾವೆ. ಕೆಲವು ಜಾತಿಯ ಕಪ್ಪೆಗಳಲ್ಲಿ ಕೂಡ ಇಂಥ ಮಾರಣಾಂತಿಕ ವಿಷಗಳು ಸೇರಿದ್ದಾವೆ. ಈ ಕುರಿತಾಗಿ ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.